ನಮಸ್ಕಾರ ಸ್ನೇಹಿತರೆ. ಸಾಕಷ್ಟು ಸರ್ತಿ ನೀವು ನೋಡಿರ್ತೀರಿ, ಔಷಧಿ ಅಂಗಡಿ ಒಳಗೆ ಹೋದಾಗ ಎರಡು ಬೇರೆ ಬೇರೆ ಔಷಧಿ ಸ್ಟ್ರಿಪ್ಗಳು ಇರ್ತಾವೆ. ಈ ಸ್ಟ್ರಿಪ್ದಾಗ ಏನಿರ್ತೈತಪ್ಪ ಅಂದ್ರೆ, ಒಂದು ಭಾಳ ತುಟ್ಟಿ ಇರ್ತೈತಿ, ದುಬಾರಿ ಇರ್ತೈತಿ, ಒಂದು ಅಗದಿ ಅಗ್ಗ ಇರ್ತೈತಿ. ಏನಪ್ಪ ಇದರ ಅರ್ಥ? ಯಾಕೆ ಈ ಥರ? ಏನರೇ ಗುಣಮಟ್ಟದ ಬದಲಾವಣೆನೋ ಅಥವಾ ಬೇರೆ ಕಂಪ್ನಿಗಳು ಇರ್ತಾವಂತನೋ ಏನು ಅರ್ಥ? ಯಾವುದೂ ಇಲ್ಲ. ಇದರೊಳಗೆ ಮೂಲ ಕಾರಣ ಇರೋದು, ಒಂದು ಜೆನೆರಿಕ್ ಔಷಧಿ ಇರ್ತೈತಿ, ಒಂದು ಬ್ರ್ಯಾಂಡೆಡ್ ಔಷಧಿ ಇರ್ತೈತಿ. ಏನಪ್ಪ ಇದು ಹಂಗಂದ್ರೆ, ಬ್ರ್ಯಾಂಡೆಡ್ ಮೆಡಿಸಿನ್ ಅಂತಂದ್ರೆ ಒಂದು ಔಷಧಿ ತಯಾರು ಮಾಡಿದ್ದು ಆ ಕಂಪನಿನೇ ಇರ್ತೈತಿ. ಆ ಕಂಪನಿ ಒಂದು ಔಷಧಿ ಕಂಡು ಹಿಡಿದು ಅದರದ್ದು ಎಲ್ಲ ತಪಾಸಣೆ ಮಾಡಿ ಅದು ಬೇರೆ ಬೇರೆ ಪರೀಕ್ಷೆಗಳನ್ನು ಔಷಧಿಗೆ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಟ್ಟಿರ್ತಾರೆ. ಅದಕ್ಕಂಥೇಳಿ ಅದರದ್ದು ಎಲ್ಲ ಖರ್ಚನ್ನೆಲ್ಲ ಲೆಕ್ಕ ಮಾಡಿ ಆಮೇಲೆ ಅವರು ಒಂದು ಬೆಲೆ ನಿಗದಿ ಮಾಡ್ತಾರೆ. ಬಹುಶಃ ಔಷಧಿ ಕ್ಷೇತ್ರದೊಳಗಿರೋರಿಗೆ ಗೊತ್ತಿರ್ತೈತೆ, ಆದರೆ ಬಾಕಿ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತು ಒಬ್ಬ ವಿಜ್ಞಾನಿ ಒಂದು ಔಷಧ ಕಂಡು ಹಿಡ್ದಾನ ಅಂತಂದ್ರೆ ಅದು ನಾಳೆನೇ ಮಾರ್ಕೆಟಿಗೆ ಬರುವುದಿಲ್ಲ. ಅದು ಸರಿಸುಮಾರು 10-15 ವರ್ಷ ತಗೋತೈತಿ ಮಾರ್ಕೆಟಿಗೆ ಬರೋಕೆ. ಯಾಕಂದ್ರೆ ಮೊದಲದು ಪ್ರಾಣಿಗಳ ಮೇಲೆ ಪ್ರಯೋಗ ಆಕತಿ, ಇಲಿಗಳ ಮೇಲೆ. ಅದಕ್ಕೆ ಪ್ರೀ ಕ್ಲಿನಿಕಲ್ ಟೆಸ್ಟಿಂಗ್ ಅಂತಾರೆ. ಅದಾದಮೇಲೆ ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ಸ್ ಆಗ್ತಾವೆ, ಅದಕ್ಕೆ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತಾರೆ. ಅದರೊಳಗೆ 4 ಬೇರೆ ಬೇರೆ ಫೇಸ್ ಇರ್ತಾವೆ, ಅಂದ್ರೆ ಒಂದೊಂದು ಮಟ್ಟಗಳಿರ್ತಾವೆ. ಆ 4 ಫೇಸ್ ದಾಟದಿಂದ ಆ ಔಷಧಿ ಮಾರುಕಟ್ಟೆಗೆ ಬರ್ತೈತಿ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಕತಿ. ಆಮೇಲೆ ಔಷಧಿ ಕಂಡು ಹಿಡಿಯೋಕೆ ಏನು ಅವರು ಸಂಶೋಧನೆ ಮಾಡಿರ್ತಾರೆ, ಎಷ್ಟೋ ಥರದ್ದು ರಾಸಾಯನಿಕ ವಸ್ತುಗಳನ್ನು ಪ್ರಯೋಗ ಮಾಡಿ ಒಂದು ಯಾವುದಾದ್ರೂ ಒಂದು ಅಣು, ಮಾಲಿಕ್ಯೂಲ್ ಏನಂತೀರಿ, ಅದು ಅದರೊಳಗೆ ಪಾಸಾಗಿರ್ತೈತಿ. ಒಂದು ಸರಿ ಸುಮಾರು 400-500 ಮಾಲಿಕ್ಯೂಲ್ಗಳನ್ನ ಅವರು ತಯಾರು ಮಾಡಿ ತಕ್ಕೊಂಡು ನೋಡಿದಾಗ ಪ್ರಯತ್ನ ಎಲ್ಲ ಪ್ರಯೋಗ ಮಾಡಿ ತೆಗೆದಿಂದ ಒಂದು ಯಾವುದಾದ್ರೂ ಔಷಧಿ ಅದರೊಳಗಿಂದು ಮಾಲಿಕ್ಯೂಲ್ ಆಗಿರ್ತೈತೆ ಅದರೊಳಗೆ ಸಫಲ. ಹೀಗಾಗಿ ಆ ಎಲ್ಲ ಖರ್ಚುಗಳು ಕೂಡಿದ್ದಕ್ಕೆ ಬ್ರ್ಯಾಂಡೆಡ್ ಮೆಡಿಸಿನ್ ಅನ್ನೋದು ಹೆಚ್ಚಾಗಿರ್ತೈತೆ. ಯಾಕಂದ್ರೆ ಅದಕ್ಕೆ ಅವರು ಪೇಟೆಂಟ್ ತೊಗೊಂಡಿರ್ತಾರೆ. ಪೇಟೆಂಟ್ ಅಂದ್ರೇನು? ಹಕ್ಕು ಸ್ವಾಮ್ಯತೆ. ಇದು 20 ವರ್ಷ ತನಕ ಇರ್ತೈತಿ. ಮುಂದೆ ಆ 20 ವರ್ಷದ ತನಕ ಆ ಕಂಪನಿ ಒಂದೇ ಆ ಔಷಧಿ ತಯಾರು ಮಾಡೋಕ್ಕೆ ಒಂದು ಅನುಮತಿ ತೊಗೊಂಡಿರ್ತೈತಿ. ಅವ್ರಿಗೆ ಅಷ್ಟೇ ಅನುಮತಿ ಇರ್ತೈತಿ. ಅಕಸ್ಮಾತ್ ಬೇರೆ ಕಂಪನಿಯವರು ಆ ಔಷಧಿ ತಯಾರು ಮಾಡಬೇಕು ಅಂತಂದ್ರೆ ಈ ಕಂಪನಿಯಿಂದ ಅನುಮತಿ ತೊಗೋಬೇಕು ಮತ್ತು ಅದಕ್ಕೆ ಒಂದು ಗೌರವಧನ ಕೊಡಬೇಕು, ರಾಯಲ್ಟಿ ಕೊಡಬೇಕು. ಆಮೇಲೆ ಅವ್ರು ಅದನ್ನು ತಯಾರು ಮಾಡಬೇಕು. ಅಂದ್ರೆ ಅವ್ರು ತಯಾರು ಮಾಡಿದ್ರೂ ಅದು ತುಟ್ಟಿನೇ ಆಗಬೇಕು. ಮುಂದೆ 20 ವರ್ಷದ ಅವಧಿ ಮುಗಿದ ಮೇಲೆ ಆ ಔಷಧಿ ಜೆನೆರಿಕ್ ಔಷಧಿ ಆಗ್ತದೆ. ಅಂದ್ರೆ ಆ ಎಲ್ಲ ಲಾಭಗಳನ್ನೆಲ್ಲ ತೊಗೊಂಡಿಂದ ಅದು ಪೂರ್ತಿ ವೈಜ್ಞಾನಿಕ ಸಮಾಜಕ್ಕೆ ಅದು ಖುಲ್ಲ ಆಗಿರ್ತದೆ. ಇಟ್ ಈಸ್ ಓಪನ್ ಟು ದ ಕಮ್ಯುನಿಟಿ ಆರ್ ಓಪನ್ ಟು ದ ಮಾರ್ಕೆಟ್ ಅಂತ ಆಗ್ತದೆ. ಆವಾಗ ಈ ಎಲ್ಲ ಖರ್ಚುಗಳು ಸರಿದು ಬಿಡ್ತಾವೆ. ಮುಂದೆ ಯಾವುದೇ ಕಂಪನಿ ಅದನ್ನು ತಯಾರು ಮಾಡಿ ಅದನ್ನು ಮಾರುಕಟ್ಟೆಗೆ ಅದನ್ನು ಮಾರಬೇಕು ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ಮೊದಲಿನ ಖರ್ಚಾಗಲಿ ಆ ಎಲ್ಲ ಗುಣಮಟ್ಟ ಖಾತ್ರಿ ಮಾಡೋ ಖರ್ಚಾಗಲಿ ಏನೂ ಇರೋದಿಲ್ಲ. ಯಾಕಂದ್ರೆ ಅದ್ರದ್ದು ಈಗಾಗಲೇ ಸಿದ್ಧ ಆಗಿರ್ತೈತೆ ಎಲ್ಲ. ಹೀಗಾಗಿ ಅದರದ್ದು ಎಲ್ಲ ಏನು ದಾಖಲಾತಿಗಳು ಪರಿಶೀಲನೆಯನ್ನು ಎಲ್ಲ ಏನೈತಿ ಸುಗಮವಾಗಿ ನಡೆದು ಹೋಗಿಬಿಡ್ತಾವೆ. ಹೀಗಾಗಿ ಜೆನೆರಿಕ್ ಔಷಧಿಗಳು ಯಾವಾಗೂ ಅಗ್ಗದ ಬೆಲೆಯೊಳಗೆ ಸಿಗ್ತಾವೆ. ಈಗ ನಮ್ಮ ಸರ್ಕಾರ ಒಂದು ಕ್ರಮ ತೊಗೊಂಡೈತಿ, ಜನೌಷಧಿ ಕೇಂದ್ರಗಳನ್ನು ಎಲ್ಲ ಕಡೆ ತೆಗೆದೈತಿ. ಯಾಕಂದ್ರೆ ಎಲ್ಲ ಸಾಮಾನ್ಯ ವರ್ಗದವರಿಗೆ ಎಲ್ಲ ಔಷಧಿಗಳು ಒಂದು ಸರಿಯಾದ ಅವ್ರಿಗೆ ಎಟ್ಕುವಂಥ ಬೆಲೆಯೊಳಗೆ ಸಿಗಲಿ ಅಂಥೇಳಿ. ಇನ್ನು ಗುಣಮಟ್ಟದೊಳಗೆ ಏನಾದರೂ ವ್ಯತ್ಯಾಸ ಇರ್ತೈತಾ? ಏನು ವ್ಯತ್ಯಾಸ ಇರೋದಿಲ್ಲ. ಔಷಧಿ ಅದೇ ಇರ್ತೈತಿ. ಅದರ ಒಂದೇ ಏನು ಹೇಳಿದ್ನಲ್ಲ, ಈ ಎಲ್ಲ ಖರ್ಚುಗಳನ್ನು ತೆಗೆಯೋ ಮುಂದೆ ಆ ಔಷಧಿ ಆ ತಯಾರು ಮಾಡೋ ಖರ್ಚನ್ನು, ಅದನ್ನು ಕಂಡು ಹಿಡಿದಿದ್ದ ಖರ್ಚನ್ನು ಹಿಡಿದಾಗ ಬ್ರ್ಯಾಂಡೆಡ್ ಮೆಡಿಸಿನ್ ಅನ್ನೋದು ತುಟ್ಟಿ ಆಕತಿ, ಜೆನೆರಿಕ್ ಮೆಡಿಸಿನ್ ಅನ್ನೋದು ಸೊಯ್ ಆಕತಿ. ಇನ್ನು ಒಬ್ಬೊಬ್ಬರು ವೈಯಕ್ತಿಕ ಅಭಿಪ್ರಾಯದ ಮೇಲೆ ಅದು ಹೋಗ್ತೈತಿ. ಇಲ್ಲ ಯಾವುದೇ ಇದು ಇರಲಿ, ತುಟ್ಟಿ ಆದ್ರೆ ಆಗಲಿ, ನಾ ಬ್ರ್ಯಾಂಡೆಡ್ ಮೆಡಿಸಿನೇ ತೊಗೋತೀನಿ ಅಂತ ಕೆಲವೊಬ್ರು ಇರ್ತಾರೆ. ಇಲ್ಲ ಗುಣಮಟ್ಟ ಇದ್ದೇ ಇರ್ತೈತಿ ಅಂತಂದ್ರೆ ಸೊಯ್ಯಿದ್ದ ಗುಳಿಗಿನೇ ನಾವು ತೊಗೊಳ್ಳೋಣ ಅನ್ನೋದು ಒಂದು ಇರ್ತೈತಿ. ಅದು ಒಂದು ವೈಯಕ್ತಿಕ ಅಭಿಪ್ರಾಯ. ಆದರೆ ಒಂದು ಒಳ್ಳೆಯ ಔಷಧಿನ ತೊಗೋರಿ, ಸರಿಯಾದ ವಿಧಾನದಾಗ ತೊಗೋರಿ ಅಂತ ಹೇಳಿ ನಾನು ಈ ಮಾತು ಮುಗಿಸ್ತೀನಿ. ಮುಂದೆ ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನನ್ನ ಚಾನಲ್ ಶ್ರೀ ಶೋಧನೆಯನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಅದನ್ನು ಮುಂದುವರೆಸ್ರಿ. ಧನ್ಯವಾದ.